ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಮಾವಾಸ್ಯೆಯ ದಿನ ಮನೆಗೆ ಆದಷ್ಟು ಈ ವಸ್ತುಗಳನ್ನು ತರಲೇಬೇಡಿ, ಏಕೆಂದರೆ ದರಿದ್ರ ಅನ್ನೋದು ಗ್ಯಾರಂಟಿ. ಈ ಅಮಾವಾಸ್ಯೆಯ ದಿನ ಈ ಹೊಸ ಬಟ್ಟೆ ತರೋದು, ಚಿನ್ನ ಅಥವಾ ಈ ಬೆಳ್ಳಿಯ ಆಭರಣಗಳನ್ನು ಖರೀದಿಸಬೇಡಿ. ಈ ಕಬ್ಬಿಣ ಮತ್ತು ಈ ಸ್ಟೀಲ್ ವಸ್ತುಗಳು ಮನೆಗೆ ತರಲೇಬೇಡಿ, ಯಾಕೆಂದರೆ ಈ ಕಬ್ಬಿಣದ ಪಾತ್ರೆಗಳು ಮನೆಗೆ ತರಬಾರ್ದು. ಎಣ್ಣೆ ಮತ್ತು ಈ ಒಂದು ಉಪ್ಪು, ಈ ಮನೆಗೆ ಆದಷ್ಟು ಈ ಸಾಸಿವೆ ಎಣ್ಣೆ ಅಥವಾ ಈ ಒಂದು ಎಣ್ಣೆ ಅಥವಾ ಈ ಉಪ್ಪನ್ನು ಖರೀದಿಸಿ. ಆದಷ್ಟು ಈ ಮಾಂಸಾಹಾರ ಈ ದಿನ ಸಂಪೂರ್ಣವಾಗಿ ಸಾತ್ವಿಕವಾಗಿರಬೇಕು. ಅಮಾವಾಸ್ಯೆಯ ದಿನ ಈ ಪೊರಕೆಯನ್ನು ನೀವು ಖರೀದಿಸಿ ಮನೆಗೆ ತರಬಾರದು. ಹೊಸ ವಾಹನ ಅಥವಾ ಆಸ್ತಿ ಖರೀದಿ ಮಾಡದಿರಿ. ಯಾವುದೇ ಒಂದು ಹೊಸ ವಾಹನ ಅಥವಾ ಈ ಮನೆಯನ್ನು ಖರೀದಿ ನೀವು ಮಾಡಬಾರ್ದು. ವರ್ಷಕ್ಕೊಮ್ಮೆ ಈ ಒಂದು ಕುಲದೇವರ ದರ್ಶನ ಮಾಡದಿದ್ರೆ ಈ ಸಮಸ್ಯೆಗಳು ನಿಮ್ಮನ್ನು ಬಿಡೋದೇ ಇಲ್ಲ. ಈ ಮದುವೆ ಪದೇ ಪದೇ ವಿಳಂಬವಾಗುವುದು, ಮುರಿದು ಬೀಳುವುದು, ಸಂತಾನ ಭಾಗ್ಯಕ್ಕೆ ಅಡೆತಡೆಗಳು ಎದುರಾಗುವುದು, ಮನೆಯಲ್ಲಿ ಕಾರಣವಿಲ್ಲದಿದ್ದರೂ ಸಣ್ಣ ಸಣ್ಣ ವಿಷಯಗಳಿಗೆ ಈ ಮನಸ್ತಾಪ, ಜಗಳ ಆಗ್ತಾ ಇರೋದು, ಶಾಂತಿ ನೆಮ್ಮದಿ ಅನ್ನೋದು ನೆಲೆಸೋದೇ ಇಲ್ಲ. ಮತ್ತು ಎಷ್ಟೇ ದುಡಿದ್ರೂ ಕೂಡ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ಲದೆ ಆರ್ಥಿಕ ತೊಂದರೆ ಅನುಭವಿಸುವುದು, ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ಈ ಹತ್ರ ಇದೆಯೋ ದೂರ ಇದೆಯೋ ಆದಷ್ಟು ನಿಮ್ಮ ಮನೆ ದೇವರಿಗೆ ಈ ಪೂಜೆಯನ್ನು ಸಲ್ಲಿಸಿ, ಮನೆಯಲ್ಲಿ ವೃದ್ಧಿಯಾಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಈ ಮಹಾಮೂರು ಈ ದಿವ್ಯ ಸಂಕೇತಗಳು ಬ್ರಹ್ಮಾಂಡದ ಅನಂತ ಕಾಲದಲ್ಲಿ ಪ್ರತಿ ಕ್ಷಣವೂ ನೂರಾರು ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸುತ್ತಿವೆ. ಈ ಬದಲಾವಣೆಗಳು ಕೇವಲ ಆಕಾಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಮೇಲೂ ಅದರಲ್ಲೂ ಕೂಡ ವಿಶೇಷವಾಗಿ ವೃಷಭ ರಾಶಿಯ ಜಾತಕದವರ ಮೇಲೆ ಅತ್ಯಂತ ತೀವ್ರವಾದ ಪ್ರಭಾವವನ್ನು ಬೀರುತ್ತವೆ. ಹಲವು ಬಾರಿ ನಮ್ಮ ಜೀವನದಲ್ಲಿ ನಮಗೆ ಅರಿವಿಲ್ಲದಂತೆ ಕೆಲವು ಘಟನೆಗಳು ನಡೆದು ಹೋಗುತ್ತೆ. ಮೇಲ್ನೋಟಕ್ಕೆ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಅನಿಸಿದ್ದರೂ ಒಳಗೊಳಗೆ ಒಂದು ನಿಗೂಢವಾದ ಬದಲಾವಣೆಯ ಗಾಳಿ ಬೀಸುತ್ತಿರುತ್ತೆ. ವೃಷಭ ರಾಶಿಯವರೇ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ತಿಳಿಯದಂತೆ ಒಂದು ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರವಾದ ಆತಂಕ, ಏನೋ ಒಂದು ಈ ಹೊಸತು ಸಂಭವಿಸಲಿದೆ ಎಂಬ ಮುನ್ಸೂಚನೆ ಸಿಗುತ್ತಿದೆಯೇ? ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನಿಮಗೆ ಎಚ್ಚರವಾಗುವುದು, ಹಳೆಯ ನೆನಪುಗಳು ಮರುಕಳಿಸುವುದು, ಕಾಡುವುದು ಅಥವಾ ಕಳೆದು ಹೋದ ಮುಖಗಳು ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣ ಮುಂದೆ ಬಂದು ಹೋಗುವುದು. ಇದು ಕೇವಲ ಕಾಕತಾಳೀಯವಲ್ಲ. ಬ್ರಹ್ಮಾಂಡವು ನಿಮಗೆ ಯಾವುದೋ ಒಂದು ಈ ಮಹತ್ತರವಾದ ಸಂದೇಶವನ್ನು ನೀಡಲು ಹೊರಟಿದೆ ಎಂಬುದರ ಒಂದು ಸಂಕೇತ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಾಚೀನ ಗ್ರಹಗಳಾದ ಈ ಬೃಹತ್, ಪರಾಶರ, ಹೊರಶಾಸ್ತ್ರ ಮತ್ತು ಈ ಫಲ ದೀಪಿಕಾ ಪ್ರಕಾರ ವೃಷಭ ರಾಶಿಯು ಸ್ಥಿರ ರಾಶಿಯಾಗಿದ್ದು ಇದರ ಅಧಿಪತಿ ದೈತ್ಯಗುರು ಹಾಗೂ ಸುಖ ಸಂಪತ್ತಿನ ಕಾರಕನಾದ ಶುಕ್ರದೇವ. ಈ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸಹಜವಾಗಿಯೇ ಕಲಾತ್ಮಕತೆ, ಸೌಂದರ್ಯ, ಪ್ರಜ್ಞೆ ಮತ್ತು ತಾಳ್ಮೆ ಹೆಚ್ಚಿರುತ್ತೆ. ಆದರೆ ಪ್ರಸ್ತುತ ಗೋಚಾರ ಫಲದಲ್ಲಿ ನಡೆಯುತ್ತಿರುವ ಗ್ರಹಗಳ ಸಂಚಾರವು ನಿಮ್ಮ ಧೈರ್ಯ ಮತ್ತು ತಾಳ್ಮೆಯನ್ನು ಕಠಿಣವಾಗಿ ಪರೀಕ್ಷಿಸುತ್ತಿದೆ. ಇದು ಕೇವಲ ಒಂದು ಸಾಧಾರಣ ದಿನವಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಆ ದಿವ್ಯ ಕ್ಷಣಗಳ ಆರಂಭ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಆಲಿಸಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಇಡೀ ಜೀವನದ ದಾರಿದ್ರ್ಯವನ್ನು ಕಳೆದು ಹೋಗುವ ಅದೃಷ್ಟವನ್ನು ತರಬಲ್ಲ ಪರಮ ರಹಸ್ಯ ಪರಿಹಾರವನ್ನು ನಾವು ಹಂಚಿಕೊಳ್ಳಲಿದ್ದೇವೆ. ನೀವೇನಾದರೂ ಈ ಶಿವನ ಪರಮ ಭಕ್ತರಾಗಿದ್ದರೆ ಈ ಆಧ್ಯಾತ್ಮಿಕ ಪಯಣವನ್ನು ಆರಂಭಿಸುವ ಮುನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಧನಾತ್ಮಕ ಶಕ್ತಿಯೇ ವೇದಿಕೆಯ ಜೀವಾಳ. ಒಬ್ಬ ಜ್ಞಾನಿ ಒಮ್ಮೆ ಹೇಳಿದ್ದ ಮಾತು ನೆನಪಿಗೆ ಬರುತ್ತೆ. ಜೀವನದಲ್ಲಿ ಅತ್ಯಂತ ಕಠಿಣವಾದ ಪರಿಸ್ಥಿತಿ ಎಂದರೆ ಹಣವಿಲ್ಲದೆ ಇರುವುದಲ್ಲ, ಬದಲಿಗೆ ನಿಮ್ಮ ಸ್ವಂತ ಜನರೇ ನಿಮ್ಮ ಪ್ರಾಮಾಣಿಕತೆಯನ್ನು ಮತ್ತು ನಿಮ್ಮ ಒಳ್ಳೆಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದಾಗ ಉಂಟಾಗುವ ನೋವು ಜಗತ್ತಿನಲ್ಲೇ ದೊಡ್ಡದು. ವೃಷಭ ರಾಶಿಯವರ ಜೀವನ ಪ್ರಸ್ತುತ ಇಂತಹದ್ದೇ ಒಂದು ಹಂತದಲ್ಲಿದೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಬಯಸಿದರೆ ಕೊನೆಗೆ ನೀವೇ ತಪ್ಪಿತಸ್ಥರಾಗಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗುತ್ತಿರಬಹುದು.
ನಿಮ್ಮ ಒಳಗಿನ ಮೌನವನ್ನು ಜಗತ್ತು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಿದೆ. ನೀವು ಎಷ್ಟು ಸುಮ್ಮನಿರುತ್ತೀರೋ ಜನರು ನಿಮ್ಮನ್ನು ಅಷ್ಟೇ ತಪ್ಪಾಗಿ ಗ್ರಹಿಸುತ್ತಿದ್ದಾರೆ. ಆದರೆ ನೆನಪಿಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಷಭ ರಾಶಿಯನ್ನು ವೃಷಭ ಎಂದರೆ ಎತ್ತಿಗೆ ಹೋಲಿಸಲಾಗುತ್ತೆ. ಎತ್ತು ಹೇಗೆ ಕಠಿಣವಾದ ಶ್ರಮವನ್ನು ಸಹಿಸಿಕೊಂಡು ಈ ಭೂಮಿಯನ್ನು ಉಳುತ್ತದೆಯೋ ಹಾಗೆಯೇ ನೀವು ಕೂಡ ಎಷ್ಟೇ ಕಷ್ಟ ಬಂದರೂ ಈ ಮುಖ ಗಂಟಿಕ್ಕಿಸದೆ ಕೆಲಸ ಮಾಡುವ ಜಾಯಮಾನ. ಆದರೆ ಪ್ರಕೃತಿ ನಿಮ್ಮ ತಾಳ್ಮೆಯನ್ನು ಕೊನೆಯ ಹಂತದವರೆಗೆ ಪರೀಕ್ಷಿಸುತ್ತೆ. ನೀವು ಹಗಲಿರುಳು ಕಷ್ಟಪಟ್ಟು ದುಡಿದಿದ್ರೂ ಸಹ ಅದಕ್ಕೆ ಸಿಗಬೇಕಾದ ಸೂಕ್ತ ಫಲ ಅಥವಾ ಗೌರವ ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮನ್ನು ಕಾಡುತ್ತಿರಬಹುದು. ನಿಮ್ಮ ಮತ್ತು ನಿಮ್ಮ ಗುರಿಯ ನಡುವೆ ಯಾವುದೋ ಒಂದು ಅದೃಶ್ಯದ ಗೋಡೆ ನಿಂತಿದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಆದರೆ ಜ್ಞಾನಿಗಳು ಹೇಳ್ತಾರೆ, ಪ್ರತಿಯೊಂದು ಗೋಡೆಯು ನಿಮ್ಮ ದಾರಿಯನ್ನು ಮುಚ್ಚಲು ಬರುವುದಿಲ್ಲ. ಕೆಲವು ಗೋಡೆಗಳು ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೆ ನಿಮ್ಮ ದಿಕ್ಕನ್ನು ಬದಲಾಯಿಸಿ ಸರಿಯಾದ ದಾರಿಗೆ ತರಲು ಪ್ರಕೃತಿಯೇ ಸೃಷ್ಟಿಸುವ ಒಂದು ತಡೆಗೋಡೆಗಳು ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಮರೆಯಲು ಬಯಸಿದ ಕೆಲವು ಹಳೆಯ ಘಟನೆಗಳೇ ಆಗಿರಬಹುದು, ಅಥವಾ ಹಳೆಯ ವ್ಯಕ್ತಿಗಳ ಹೆಸರುಗಳು ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣ ಮುಂದೆ ಪ್ರಸ್ತಾಪವಾಗುತ್ತಿದ್ರೆ ಅದನ್ನು ಕೇವಲ ಆಕಸ್ಮಿಕ ಎಂದು ಕಡೆಗಣಿಸಬೇಡಿ. ನಿಮ್ಮ ಉಪಪ್ರಜ್ಞೆ ಮನಸ್ಸು ಆ ಹಳೆಯ ಕಹಿ ನೆನಪುಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಬಯಸುತ್ತಿದೆ. ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುಗಳ ನಕಾರಾತ್ಮಕ ಪ್ರಭಾವವಿದ್ದಾಗ ಇಂತಹ ಮಾನಸಿಕ ಗೊಂದಲಗಳು ಬರೋದು ಸಹಜ. ಆದರೆ ಶುಕ್ರನ ಬಲವಿರುವಾಗ ಇಂತಹ ಪ್ರತಿಯೊಂದು ಗೊಂದಲವೂ ಒಂದು ದೊಡ್ಡ ಜ್ಞಾನೋದಯಕ್ಕೆ ನಾಂದಿಯಾಗುತ್ತೆ. ವೃಷಭ ರಾಶಿಯ ಮಹಾ ಜಾತಕ ಫಲ. ಜೀವನವನ್ನೇ ಬದಲಾಯಿಸುವ ಈ ದಿವ್ಯ ಸಂಕೇತಗಳು. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಯಾವುದೇ ಒಂದು ದೊಡ್ಡ ಭೌತಿಕ ಬದಲಾವಣೆ ನಮ್ಮ ಹೊರಗಿನ ಜಗತ್ತಿನಲ್ಲಿ ಸಂಭವಿಸುವ ಮುನ್ನ ಅದರ ಮೊದಲು ಮುನ್ಸೂಚನೆ ನಮ್ಮ ಆಂತರಿಕ ಪ್ರಜ್ಞೆಯಲ್ಲಿ ಗೋಚರಿಸುತ್ತೆ. ವೃಷಭ ರಾಶಿಯವರೇ, ಕಳೆದ ಕೆಲವು ವಾರಗಳಿಂದ ನಿಮ್ಮ ಸ್ವಭಾವದಲ್ಲಿ ನೀವೇ ಗಮನಿಸಬಹುದಾದ ಒಂದು ಸೂಕ್ಷ್ಮ ಬದಲಾವಣೆ ಆರಂಭವಾಗಿದೆ. ಹಿಂದೆಲ್ಲ ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ಅಥವಾ ನಿಮಗೆ ಅನ್ಯಾಯ ಮಾಡಿದಾಗ ನೀವು ತಕ್ಷಣವೇ ಕೋಪಗೊಳ್ತೀರಿ ಅಥವಾ ಯಾರೊಂದಿಗೆ ವಾದಕ್ಕೆ ಇಳಿಯುತ್ತಿದ್ದೀರಿ. ಆದರೆ ಈಗ ನಿಮ್ಮ ಮನಸ್ಸು ಅಂತಹ ಸಂದರ್ಭಗಳಲ್ಲಿ ಇದ್ದಕ್ಕಿದ್ದಂತೆ ಶಾಂತವಾಗಲು ಕಲಿಯುತ್ತಿದೆ. ಎದುರಾಳಿಗಳು ಎಷ್ಟೇ ಪ್ರಚೋದಿಸಿದರೂ ನಿಮ್ಮ ಒಳಗಿನ ಒಂದು ಈ ದಿವ್ಯ ಮೌನ ನಿಮ್ಮನ್ನು ನಿಯಂತ್ರಿಸುತ್ತೆ. ಇದು ಕೇವಲ ನಿಮ್ಮ ನಿರಾಸಕ್ತಿಯಲ್ಲ, ಇದು ನಿಮ್ಮ ಆತ್ಮವು ಪರಿಪಕ್ವತೆಯತ್ತ ಹೆಜ್ಜೆ ಇಡುತ್ತಿರುವುದರ ಒಂದು ಸ್ಪಷ್ಟ ಸಂಕೇತ. ಶುಕ್ರ ಗ್ರಹವು ಜ್ಞಾನ ಮತ್ತು ವಿವೇಕದ ಸಂಕೇತವೂ ಕೂಡ ಹೌದು. ರಾಹು ಅಥವಾ ಶನಿಯ ನಕಾರಾತ್ಮಕ ದೃಷ್ಟಿ ಇದ್ದಾಗ ಮನುಷ್ಯನಿಗೆ ಆರಂಭದಲ್ಲಿ ತೀವ್ರವಾದ ಏಕಾಂಗಿತನ ಕಾಡುತ್ತೆ. ಇಡೀ ಜಗತ್ತಿನಲ್ಲಿ ನನಗಾಗಿ ಯಾರೂ ಇಲ್ಲ, ನನ್ನ ಕಷ್ಟವನ್ನು ಕೇಳುವವರೇ ಇಲ್ಲ ಎಂಬ ಭಾವನೆ ನಿಮ್ಮನ್ನು ತೀವ್ರವಾಗಿ ಕಾಡಿಸಬಹುದು. ಆದರೆ ನೆನಪಿಡಿ, ಪ್ರಕೃತಿಯು ಯಾರನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಲು ಬಯಸುತ್ತದೆಯೋ ಅವರನ್ನು ಮೊದಲು ಅತ್ಯಂತ ಕಠಿಣವಾದ ಏಕಾಂಗಿತನದ ಅಗ್ನಿ ಪರೀಕ್ಷೆಗೆ ಒಳಪಡಿಸುತ್ತೆ. ಆ ಏಕಾಂಗಿತನವೇ ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತೆ. ಇಲ್ಲಿ ನಾವು ಒಬ್ಬ ಯಶಸ್ವಿ ಸಾಧಕ ಜೀವನದ ಸತ್ಯ ಕಥೆಯನ್ನು ನೆನಪಿಸಿಕೊಳ್ಬೇಕು. ಆತ ವರ್ಷಗಟ್ಟಲೆ ತನ್ನ ಸೋಲಿಗೆ ತನ್ನ ಹಣೆ ಬರಹವೇ ಕಾರಣ ಎಂದು ದೂರುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಹೊಸ ಭರವಸೆಯಿಂದ ಏಳುತ್ತಿದ್ದ. ಆತ ಸಂಜೆಯಾಗುವಷ್ಟರಲ್ಲಿ ತೀವ್ರ ನಿರಾಶೆಯಿಂದ ಮನೆಗೆ ಮರಳುತ್ತಿದ್ದ. ಒಂದು ದಿನ ಆತ ತನ್ನ ಹಳೆಯ ದಿನಚರಿ ಮತ್ತು ಅರ್ಧಕ್ಕೆ ನಿಂತು ಹೋದ ಕನಸುಗಳ ಬರವಣಿಗೆಯನ್ನು ತೆಗೆದು ನೋಡಿದಾಗ ಆತನಿಗೆ ಜ್ಞಾನೋದಯವಾಯಿತು. ತನ್ನ ಸೋಲಿಗೆ ಹೊರಗಿನ ಜಗತ್ತಲ್ಲ, ಬದಲಿಗೆ ತನ್ನದೇ ಆದ ಆಂತರಿಕ ಭಯ ಮತ್ತು ಇತರರನ್ನು ಬದಲಾಯಿಸಲು ಹೋಗಿ ವ್ಯರ್ಥ ಮಾಡಿದ ಸಮಯವೇ ಕಾರಣ ಎಂದು ಆತನಿಗೆ ಅರ್ಥವಾಯಿತು. ಆತ ಒಂದು ಕಠಿಣ ನಿರ್ಧಾರ ತೆಗೆದ. ನಾನು ಇನ್ನು ಮುಂದೆ ಜಗತ್ತನ್ನು ಬದಲಾಯಿಸಲು ಹೋಗಲ್ಲ, ನನ್ನನ್ನು ನಾನು ಬದಲಾಯಿಸಿಕೊಳ್ತೇನೆ. ಈ ಒಂದು ಸಣ್ಣ ಆಂತರಿಕ ಬದಲಾವಣೆ ಆತನ ಇಡೀ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನೇ ಬದಲಾಯಿಸಿತು. ವೃಷಭ ರಾಶಿಯವರೇ, ನಿಮ್ಮ ಇಂದಿನ ಪರಿಸ್ಥಿತಿಯು ಇಂದೇ ಆಗಿದೆ. ನೀವು ಇಷ್ಟು ದಿನಗಳಿಂದ ಯಾವುದೋ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ರಿ. ಯಾರೋ ಏನೋ ಅಂದುಕೊಳ್ಳಬಹುದು ಎಂಬ ಸಾಮಾಜಿಕ ಭಯ ನಿಮ್ಮನ್ನು ಕಾಡುತ್ತಿದೆ. ಆದರೆ ಗ್ರಹಗಳ ಪ್ರಸ್ತುತ ಸ್ಥಿತಿಯು ನಿಮಗೆ ಧೈರ್ಯವಾಗಿ ಮುನ್ನಡೆಯಲು ಸೂಚಿಸುತ್ತೆ. ನಿಮ್ಮ ತಾಳ್ಮೆಯೇ ನೀವು ದಾಟಬೇಕಾದ ಆ ದಿವ್ಯ ಸೇತುವೆ. ಕಠಿಣ ದಿನಗಳನ್ನು ಸುವರ್ಣ ದಿನಗಳನ್ನಾಗಿ ಪರಿವರ್ತಿಸುವ ಶಕ್ತಿ ನಿಮ್ಮ ಈ ತಾಳ್ಮೆಗೆ ಮಾತ್ರ ಇದೆ.
ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ ಸಿದ್ಧಾಂತಗಳ ಪ್ರಕಾರ ಕಾಲಪುರುಷನ ಜಾತಕದಲ್ಲಿ 2ನೇ ಮನೆಯಾದ ವೃಷಭ ರಾಶಿಗೆ ಸ್ಥಿರತೆ ಮತ್ತು ಭೌತಿಕ ಸುಖಗಳ ಭದ್ರ ಬುನಾದಿ ಇರುತ್ತೆ. ಭೂಮಿ ತತ್ವದ ರಾಶಿಯಾಗಿರೋದ್ರಿಂದ ನಿಮ್ಮಲ್ಲಿ ಸಹನೆ ಅಪಾರ. ಆದರೆ ಯಾವಾಗ ಗ್ರಹಗಳು ತಮ್ಮ ರಾಶಿ ಚಕ್ರದ ಕಕ್ಷೆಯನ್ನು ಬದಲಾಯಿಸಿ ನಿಮ್ಮ ಅನುಕೂಲಕರ ಸ್ಥಾನಗಳಿಗೆ ಪ್ರವೇಶಿಸುತ್ತವೆಯೋ ಆಗ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸುತ್ತೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಆ ರೋಮಾಂಚನಕಾರಿ ಘಟನೆಗಳು ಮತ್ತು ಭಾರೀ ಬದಲಾವಣೆಗಳ ಮುನ್ಸೂಚನೆಗಳು ಈಗ ಗೋಚರಿಸುತ್ತಿವೆ. ಅನೇಕ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ಅಪಮಾನಗಳು ಮತ್ತು ಆರ್ಥಿಕ ಹಿನ್ನಡೆಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ. ಮೊದಲೇ ಹೇಳಿದಂತೆ ಅದೃಷ್ಟದ ಬಾಗಿಲು ಜೋರಾಗಿ ಶಬ್ದ ಮಾಡಿಕೊಂಡು ತೆರೆಯುವುದಿಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ ಒಂದು ಸಣ್ಣ ಅವಕಾಶದ ರೂಪದಲ್ಲಿ ನಿಮ್ಮನ್ನು ತಲುಪುತ್ತೆ. ಈ ಸಂದರ್ಭದಲ್ಲಿ ನೀವು 3 ಅತ್ಯಂತ ಪ್ರಮುಖವಾದ ಮತ್ತು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ದಿವ್ಯ ಸುಖ ಸುದ್ದಿಗಳನ್ನು ಸ್ವೀಕರಿಸಲಿದ್ದೀರಿ. ಈ ಮೊದಲನೆಯ ಮಹಾಸುದ್ದಿ ದೀರ್ಘಾವಧಿಯ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಅಥವಾ ಈ ಒಂದು ಆಕಸ್ಮಿಕ ಧನಲಾಭ. ಇಷ್ಟು ದಿನಗಳ ಕಾಲ ನೀವು ಸಾಲದ ಸುಳಿಗೆ ಸಿಲುಕಿ ಗಳಿಸಿದ ಹಣವೆಲ್ಲವೂ ನೀರಿನಂತೆ ಓಲಾಗುತ್ತಿದ್ದರೆ ಈಗ ಧನಕಾರಕ ಗುರು ಈ ಸುಖಕಾರಕ ಶುಕ್ರನ ಜುಗಲ್ಬಂದಿ ನಿಮ್ಮ ಜಾತಕದಲ್ಲಿ ಅದ್ಭುತ ಧನಯೋಗವನ್ನು ಸೃಷ್ಟಿಸುತ್ತಿದೆ. ನೀವು ನಂಬಿ ಕೆಟ್ಟ ಹಣ ಅಥವಾ ಯಾವುದೋ ಹಳೆಯ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಬಂಡವಾಳವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಈ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಇರುವವರಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಇದು ಕೇವಲ ಸಾಧಾರಣ ಹಣಕಾಸಿನ ಸುಧಾರಣೆಯಲ್ಲ, ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಗಟ್ಟಿಗೊಳಿಸುವ ಮಹಾ ಬದಲಾವಣೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ, ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂಬ ನೋವು ನಿಮಗೆ ಇದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕೌಶಲ್ಯ ಮತ್ತು ಬದ್ಧತೆಗೆ ತಕ್ಕ ಉನ್ನತ ಹುದ್ದೆ ಅಥವಾ ಬಡ್ತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ನಿರಾಶನಾಗಿದ್ದ ಉದ್ಯೋಗಸ್ಥರಿಗೆ ಅಥವಾ ಅರ್ಹತೆಗೆ ತಕ್ಕಂತೆ ಅತ್ಯುತ್ತಮ ಸಂಸ್ಥೆಗಳಿಗೆ ಆಫರ್ ಲೆಟರ್ ಸಿಗುವ ಬಲವಾದ ಯೋಗ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಇದುವರೆಗೆ ನಿಮ್ಮನ್ನು ದೂಷಿಸುತ್ತಿದ್ದವರೇ ನಿಮ್ಮ ಸಾಧನೆಯನ್ನು ಕಂಡು ಬೆರಗಾಗ್ತಾರೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿಲ್ಲದೆ ಸಣ್ಣ ಪುಟ್ಟ ವಿಷಯಗಳಿಗೂ ದಂಪತಿಗಳ ನಡುವೆ ಅಥವಾ ರಕ್ತ ಸಂಬಂಧಿಗಳಲ್ಲಿ ಮನಸ್ತಾಪಗಳು ಉಂಟಾಗುತ್ತಿದ್ರೆ ಈಗ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ಕೌಟುಂಬಿಕ ಶಾಂತಿ ಮರಳಲಿದೆ. ಕಳೆದು ಹೋಗಿದ್ದ ಪ್ರೀತಿ ಅಥವಾ ವಿಶ್ವಾಸವು ಪುನಃ ಚಿಗುರೊಡೆಯಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಇದ್ದ ದೊಡ್ಡ ಆತಂಕವೊಂದು ದೂರವಾಗಿ ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ಜರುಗುವ ಈ ಮಂಗಳಕರ ಸೂಚನೆಗಳು ಗೋಚರಿಸುತ್ತೆ. ಈ ಪ್ರಾಚೀನ ಋಷಿಮುನಿಗಳು ಹೇಳಿರುವಂತೆ ಸೂರ್ಯೋದಯವಾಗುವ ಮುನ್ನ ಇಡೀ ಆಕಾಶವು ಅತ್ಯಂತ ಕತ್ತಲೆಯಿಂದ ಕೂಡಿರುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಇದುವರೆಗೆ ಇದ್ದ ಕತ್ತಲೆಯ ದಿನಗಳು ಮುಗಿದು ಪ್ರಕಾಶಮಾನವಾದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಗ್ರಹಗಳ ಚಲನೆಯು ನಮಗೆ ಶುಭ ಯೋಗಗಳನ್ನು ತಂದುಕೊಡುತ್ತಿರುವಾಗ ಆ ಸಕಾರಾತ್ಮಕ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಲು ನಮ್ಮ ಆಂತರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಅತ್ಯಂತ ಅವಶ್ಯಕವಾಗಿದೆ. ವೃಷಭ ರಾಶಿಯವರೇ, ಈ ಇಡೀ ಜ್ಯೋತಿಷ್ಯ ಪಯಣದ ಸಂದೇಶವು ಕೇವಲ ಭೌತಿಕ ಲಾಭಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಕೃತಿಯ ಒಂದು ಅದ್ಭುತ ಯೋಜನೆ ಅನ್ನಬಹುದು. ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಾದ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲೂ ಪ್ರತಿಯೊಬ್ಬ ನಂಬಿಕೆ ದ್ರೋಹಿಯೂ ಮತ್ತು ಪ್ರತಿಯೊಂದು ಆರ್ಥಿಕ ಹಿನ್ನಡೆಯೂ ನಿಮಗೆ ಒಂದು ಪಾಠವನ್ನು ಕಲಿಸಲು ಬಂದಿತ್ತು. ನೀವು ಹಿಂದೆ ಅನುಭವಿಸಿದ ನೋವಾಗಿರಬಹುದು ಇಂದು ನಿಮ್ಮನ್ನು ಒಬ್ಬ ಪರಿಪೂರ್ಣ ಜ್ಞಾನಿ ಅಥವಾ ಈ ಒಂದು ಸ್ಥಿರ ಬುದ್ಧಿಯ ವ್ಯಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಇದುವರೆಗೆ ನಿಮ್ಮ ಇತಿಹಾಸದಲ್ಲಿ ಬರೆದಿದ್ದ ಕಷ್ಟಗಳ ದಿನಗಳು ಮುಗಿದು ಈಗ ಭವಿಷ್ಯದ ಸುವರ್ಣ ಪುಟಗಳು ತೆರೆದುಕೊಳ್ಳುತ್ತಿವೆ. ಈ ಶುಭ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸಲು ಜಾತಕದಲ್ಲಿರುವ ಯಾವುದೇ ರೀತಿಯ ನಕಾರಾತ್ಮಕ ದೋಷಗಳನ್ನು ಸಂಪೂರ್ಣವಾಗಿ ವಿವರಿಸಲು ಈಗ ನಾವು ಆ ದಿವ್ಯ ಜ್ಯೋತಿಷ್ಯ ಪರಿಹಾರವನ್ನು ತಿಳಿದುಕೊಳ್ಳೋಣ. ಈ ದೋಷ ನಿವಾರಕ ಮತ್ತು ಅದೃಷ್ಟವರ್ಧಕ ದಿವ್ಯ ಶಿವ ಪರಿಹಾರ. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿದ್ದರೂ ಈ ರಾಶಿಯ ಜಾತಕರು ಮಾನಸಿಕ ಸ್ಥಿರತೆ ಮತ್ತು ಸರ್ವತೋಮುಖ ಯಶಸ್ಸನ್ನು ಪಡೆಯಲು ಈ ಮಹಾದೇವನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ಮುಂಬರುವ ಸೋಮವಾರದ ದಿನದಂದು ಬೆಳಗ್ಗೆ ಸೂರ್ಯೋದಯದ ವೇಳೆಗೆ ಸ್ವಚ್ಛವಾಗಿ ಸ್ನಾನ ಮಾಡಿ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ
ಸಮೀಪದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಶಿವಲಿಂಗಕ್ಕೆ ಶುದ್ಧವಾದ ಹಸುವಿನ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ. ಅಭಿಷೇಕದ ಸಮಯದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ 5 ಬಿಲ್ವ ಪತ್ರೆಗಳನ್ನು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಅರ್ಪಿಸಿ. ಇದರೊಂದಿಗೆ ಶುಕ್ರನ ಪ್ರಸನ್ನತೆಗಾಗಿ ಸ್ವಲ್ಪ ಬಿಳಿ ಚಂದನ ಅಥವಾ ಅಕ್ಷತೆಯನ್ನು ನೀವು ಸಮರ್ಪಿಸಿ. ಪೂಜೆಯ ನಂತರ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಅಜ್ಞಾತ್ ಚಕ್ರದ ಮೇಲೆ ಗಮನವಿಟ್ಟು ಕನಿಷ್ಠ 108 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಅಥವಾ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನೀವು ಜಪಿಸಿ. ಈ ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಪ್ರತಿಕ್ರಿಯೆಯು ನಿಮ್ಮ ಸುತ್ತಲೂ ಈ ದಿವ್ಯ ರಕ್ಷಣಾ ಕವಚವನ್ನು ಸೃಷ್ಟಿಸುತ್ತೆ. ಇದು ನಿಮ್ಮ ವ್ಯವಹಾರದಲ್ಲಿದ್ದ ದೃಷ್ಟಿ ದೋಷಗಳನ್ನು, ಕೌಟುಂಬಿಕ ಕಲಹಗಳನ್ನು ಮತ್ತು ಮಾನಸಿಕ ಆತಂಕಗಳನ್ನು ಕ್ಷಣಾರ್ಧದಲ್ಲಿ ಭಸ್ಮ ಮಾಡುತ್ತೆ. ಈ ವೃಷಭ ರಾಶಿಯವರೇ, ನೆನಪಿಡಿ, ಭವಿಷ್ಯವು ಕೇವಲ ಕೈಕಟ್ಟಿ ಕುಳಿತು ಕಾಯುವವರಿಗಲ್ಲ, ಬದಲಿಗೆ ಪ್ರಕೃತಿ ನೀಡುವ ಸಣ್ಣ ಸಂಕೇತಗಳನ್ನು ಗುರುತಿಸಿ ಧೈರ್ಯದಿಂದ ಮುನ್ನಡೆಯುವ ಚಾಣಾಕ್ಷರಿಗಾಗಿ ಕಾಯುತ್ತಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಮೂಡಿಬಂದ ಆ ಧನಾತ್ಮಕ ಶಕ್ತಿಯನ್ನು ಹಾಗೆಯೇ ಉಳಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಆ ದಿವ್ಯ ಶಬ್ದವನ್ನು. ಅಂದು ಧೈರ್ಯ, ತಾಳ್ಮೆ, ನಂಬಿಕೆ ಅಥವಾ ಯಶಸ್ಸು ಯಾವುದಾದರೂ ಆಗಿರಬಹುದು. ಈ ಆಧ್ಯಾತ್ಮಿಕ ಜಾಗೃತಿಯು ನಿಮ್ಮ ಇಡೀ ಕುಟುಂಬಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತೆ. ನಿಮ್ಮ ರಾಶಿಯ ಮೇಲೆ ನೇರವಾದ ಪ್ರಭಾವವನ್ನು ಬೀರುತ್ತೆ. ಇಷ್ಟು ದಿನಗಳ ಕಾಲ ಶನಿಯ ದೃಷ್ಟಿ ಅಥವಾ ಅಷ್ಟಮ ಶನಿಯಂತಹ ಕಠಿಣ ಪ್ರಭಾವಗಳಿಂದಾಗಿ ನೀವು ಅನುಭವಿಸಿದ ಮಾನಸಿಕ ಹಿಂಸೆ, ಕೋರ್ಟ್ ಕಚೇರಿ ಅಲೆದಾಟಗಳು ಮತ್ತು ವ್ಯಾಪಾರದಲ್ಲಿ ಉಂಟಾಗಿದ್ದ ನಷ್ಟಗಳು ಈಗ ಕ್ರಮೇಣವಾಗಿ ದೂರವಾಗುತ್ತೆ. ಶನಿದೇವನು ತಾನು ನೀಡಬೇಕಾದ ಕಠಿಣ ಪಾಠಗಳನ್ನು ಈಗಾಗಲೇ ನಿಮಗೆ ಕಲಿಸಿದ್ದಾನೆ. ಒಂದು ನಿಯಮವಿದೆ ಜ್ಯೋತಿಷ್ಯದಲ್ಲಿ. ಶನಿ ಯಾರಿಗೆ ಕಠಿಣ ಪರೀಕ್ಷೆಗಳನ್ನು ಒಡ್ಡುತ್ತಾನೋ ಆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಆತ ಕೊನೆಯಲ್ಲಿ ಕೊಡುವ ಯಶಸ್ಸು ಮತ್ತು ಸಂಪತ್ತು ಸ್ಥಿರವಾಗಿರುತ್ತೆ ಹಾಗೂ ದೀರ್ಘಕಾಲ ಬಾಳಿಕೆ ಬರುತ್ತೆ. ಇದೇ ಸಮಯದಲ್ಲಿ ಗುರುಗ್ರಹದ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಧನಸ್ಥಾನ ಮತ್ತು ಭಾಗ್ಯಸ್ಥಾನದ ಮೇಲೆ ಬೀಳುತ್ತಿರುವುದರಿಂದ ಇದುವರೆಗೆ ಭಾಗ್ಯೋದಯವಾಗದೆ ತಡೆಯಾಗಿದ್ದ ದೈವಿಕ ಶಕ್ತಿಗಳು ಈಗ ಜಾಗೃತಗೊಳ್ಳಲಿವೆ. ನೀವು ಕೈ ಹಾಕುವ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ದೈವಿಕ ಅನುಗ್ರಹವು ನಿಮ್ಮನ್ನು ಮುನ್ನಡೆಸುತ್ತೆ. ಇದುವರೆಗೆ ನಿಮ್ಮ ಯಶಸ್ಸನ್ನು ತಡೆದು ನಿಲ್ಲಿಸಿದ್ದ ಪಿತೃದೋಷಗಳು ಅಥವಾ ಕುಲದೇವತೆಯ ಅಪಚಾರಗಳೇನಾದರೂ ಇದ್ದರೆ ಈ ಗ್ರಹಗಳ ಶುಭ ಸಂಯೋಜನೆಯಿಂದಾಗಿ ಅವುಗಳ ತೀವ್ರತೆ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಲಿದ್ದು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಅಥವಾ ಈ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಒಳ್ಳೆಯ ಸಮಯ ಅಂತಲೇ ನಾವು ಅನ್ನಬಹುದು. ಆದಷ್ಟು ಜೀವನದಲ್ಲಿ ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮದೇ ಜಯ, ಪ್ರಗತಿ, ಯಶಸ್ಸು ನಿಮ್ಮದಾಗುತ್ತೆ. ಆದಷ್ಟು ನೀವು ಈ ಮನೆಯಲ್ಲಿ ಈ ಪುರುಷರೇ ಆಗಿರಲಿ, ಈ ಸ್ತ್ರೀಯರೇ ಈ ದೇವರ ಕೋಣೆಯಲ್ಲಿ ಈ ದೀಪ ಹಚ್ಚಿ ದಿನ ಮತ್ತೆ ಈ ಮನೆಯ ಹೊಸ್ತಿಲು ಅಂತ ಏನಿದೆ, ಮನೆಯ ಮುಖ್ಯ ದ್ವಾರದ ಹೊಸ್ತಿಲು, ಅಲ್ಲಿ ನೀವು ದಿನ ಈ ಸಂಜೆ ಟೈಮು ಈ ಗೋಧೂಳಿ ಸಮಯದಲ್ಲಿ ದೀಪವನ್ನ ಹಚ್ಚಿ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ಈ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಈ ಧನಲಕ್ಷ್ಮಿ ನೆಲೆಸ್ತಾಳೆ ಅಂತಾನೆ ಅನ್ಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.